ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಮ್ಯಾ ಮಂಡ್ಯ ಹುಡುಗಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಗ್ಬೋದ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿದ್ದೀನಿ. ನೋಡಿ ನಮ್ಮ ಬಂಟಿ ಇನ್ನೊಂದು ನಮ್ಮ ಬರ್ಡು ಮೊಟ್ಟೆ ಇಟ್ಟಿದೆ. ಮತ್ತು ಒಳಗಡೆ ಫಸ್ಟ್ 2 ಮೊಟ್ಟೆ ಇಟ್ಟಿತ್ತು, ಅದು ಯಾಕೋ ಹಾಳಾಯಿತು, ಅದು ಮರಿ ಆಗಲಿಲ್ಲ. ಮತ್ತು ಇವಾಗ ಮತ್ತೊಂದು ತಿಂಗಳು ಆಗಿಲ್ಲ, ಮೊಟ್ಟೆ ಇಟ್ಟಿದೆ. 4 ಮೊಟ್ಟೆ ಇಟ್ಟಿದೆ ಈ ಸಲ. ಕಾವು ಕೊಡ್ತಾಯಿದೆ. ಒಂದು 9-10 ಡೇ 10 ದಿನ ಆಯಿತಾ ಬಂತು. ನೋಡಬೇಕು 20-22 ಡೇಸಿಗೇನೋ ಮರಿ ಆಗುತ್ತೆ ಅಂತಾರೆ. ಎಷ್ಟು ದಿನಕ್ಕಾಗುತ್ತೋ ಮರಿ ಆಗುತ್ತಾ ಇಲ್ವಾ. ಈ ಸಲ ಸ್ವಲ್ಪ ಹೋಪ್ ಕಮ್ಮಿ, ಯಾಕೆಂದರೆ ಹೋದ ಸಲ ಸರಿಯಾಗಿ ಮರಿ ಆಗಲಿಲ್ವಲ್ಲ, ಅದಕ್ಕೇ. ಹೋದ ಸಲ ಮೊಟ್ಟೆ ಇಟ್ಟು ಮರಿ ಮಾಡಲಿಲ್ಲ, ಅದಕ್ಕೇ ಈ ಸಲ ಮರಿ ಆಗುತ್ತೋ ಇಲ್ಲವೋ ಅಂತ ಕನ್ಫ್ಯೂಸನ್ ಆಗಿದ್ದೀನಿ. ಬಟ್ ಹೋದ ಸಲ 2 ಮೊಟ್ಟೆ ಇಟ್ಟಿತ್ತು, ಸ್ವಲ್ಪ ಸಣ್ಣ ಇಟ್ಟಿತ್ತು ಮೊಟ್ಟೆನ. ಈ ಸಲ ಸ್ವಲ್ಪ ದಪ್ಪ ಇಟ್ಟಿದೆ ಮೊಟ್ಟೆನ, 4 ಮೊಟ್ಟೆ ಇಟ್ಟಿದೆ. ಅದರಿಂದ ಒಂದು 50% ಹೋಪ್ ಇದೆ, ಮೋಸ್ಟ್ಲಿ ಮರಿ ಮಾಡುತ್ತೆ ಅಂತ. ನೋಡೋಣ ಮರಿ ಆಗುತ್ತಾ ಇಲ್ವಾ ಅಂತ. ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ಶಾವಿಗೆ ಚಿತ್ರಾನ್ನ ಮಾಡಿದ್ದೆ. ಮಕ್ಕಳು ತಿಂದ್ಕೊಂಡು ಬಾಕ್ಸ್ ತೊಗೊಂಡು ಎಲ್ಲ ಹೋದ್ಮೇಲೆ ನಾನು ಟಿಫನ್ ಮಾಡಿಬಿಟ್ಟು ನೋಡೋಣ ಅಂದ್ಬಿಟ್ಟು ಸುಮ್ಮನೆ ವೀಡಿಯೋ ಸ್ಟಾರ್ಟ್ ಮಾಡಿದೆ. ಮೊನ್ನೆ ಮದುವೆ ವೀಡಿಯೋ ಹಾಕಿದ್ದೆ. ಮದುವೆ ವೀಡಿಯೋಗೆ ಯಾರು ನೋಡಿಲ್ಲ ಬೇಗ ಹೋಗಿ ನೋಡಿ ಫ್ರೆಂಡ್ಸ್. ಮದುವೆ ವೀಡಿಯೋ ಚೆನ್ನಾಗಿದೆ. ಇನ್ನೂ ತುಂಬ ಶಾಸ್ತ್ರಗಳೆಲ್ಲ ಇತ್ತು. ಬಟ್ ನಾನು ಹೇಳ್ದಾಗೇ ವಿಡಿಯೋದಲ್ಲಿ ನಾನು ಇಲ್ಲಿಂದ ಹೊರಟ್ವಿ 2:30-3 ಗಂಟೆಗೆ ಬೆಂಗಳೂರಿಂದ ಹೊರಟು ಒಂದು 3:30-4 ಗಂಟೆಗೆಲ್ಲ ನಾನು 4:15ಗೆಲ್ಲ ಮಾಗಡಿಲಿದ್ವಿ. ಮಾಗಡಿಗೆ ಹೋಗೋಷ್ಟೊತ್ತಿಗೆ ಗಾಡಿ ಅಲ್ಲಿ 2 ಸಲ ಕೈ ಕೊಡ್ತು. ನಾನು ಹೇಳ್ತಾಯಿದ್ದೀನಿ ಇವರಿಗೆ ಗಾಡಿ ಚೇಂಜ್ ಮಾಡಿ. ಗಾಡಿ ತುಂಬ ವರ್ಷನೇ ಆಯ್ತು. ಅಂದರೆ ನನ್ನ ಮದುವೆಗೆ ಮುಂಚೆ ತೊಗೊಂಡಿದ್ದೀವರು. ನನ್ನ ಮದುವೆಗೂ 3 ವರ್ಷದ ಮುಂಚೆ, ಅಂದರೆ 18 ವರ್ಷ ಆಗ್ತಾಯಿದೆ ಗಾಡಿಗೆ. ಅದಕ್ಕೂ ಏಜ್ ಆಗಿದೆ. ಅದಕ್ಕೆ ಗಾಡಿ ಚೇಂಜ್ ಮಾಡೋಣ, ಹೊಸ ಗಾಡಿ ತೊಗೊಳ್ಳಿ ಅಂತ ಹೇಳ್ತಾಯಿದ್ದೀನಿ ಇವ್ರಿಗೆ. ಈ ತಿಂಗಳು ತೊಗೊಳ್ಳೋಣ, ಮುಂದಿನ ತಿಂಗಳು ತೊಗೊಳ್ಳೋಣ ಅಂತ ತಳ್ಳಾಗ್ತಾಯಿದ್ದಾರೆ. ಹಂಗಾಗಿ ಅದು ಆಯಿಲ್ ಏನೋ ಪ್ರಾಬ್ಲಮ್ ಆಗಿ ಮಾಗಡಿಲೇ 1-1.5 ಅವರ್ ಆಗೋಯಿತು. ನಾನು ಇವ್ರ ಕೈಲೆಲ್ಲ ಲಗೇಜ್ ಎಲ್ಲ ಕೊಟ್ಟು ಕಳಿಸ್ಬಿಟ್ಟು ನಾನು ಹೋದ ತಕ್ಷಣ ಫಸ್ಟ್ ನೀಟಾಗಿ ರೆಡಿ ಆಗಿಬಿಡ್ಬೇಕು, ಹಂಗೆ ರೆಡಿ ಆಗಬೇಕು, ಹಿಂಗೆ ರೆಡಿ ಆಗಬೇಕು ಅಂತ ಹೇಳ್ಬಿಟ್ಟು ಏನೇನೋ ಆಸೆ ಇಟ್ಕೊಂಡಿದ್ದೆ ಮದುವೆಗೆ. ಬಟ್ ನಾನು ಹೋಗೋದೇ ಲೇಟ್ ಆಯ್ತಲ್ಲ, ಆದ್ದರಿಂದ ಮದುವೆಗೆ ರೆಡಿ ಆಗೋಕ್ಕೆ ಆಗಲಿಲ್ಲ. ಮುಖ ತೊಳೆಯೋಕ್ಕೂ ಎಲ್ಲ ಆಲೇ ಫುಲ್ಲೆಲ್ಲ ಜನ ಸೇರಿಬಿಟ್ಟಿದ್ರು ಚೌಟ್ರಿಲಿ. ಅಲ್ಲಿ ರೂಮಲ್ಲಿ ಇದು ಇರಲಿಲ್ಲ, ಮುಖ ತೊಳೆಯೋದಕ್ಕೂ ಏನೂ ವ್ಯವಸ್ಥೆ ಇರಲಿಲ್ಲ. ಬೇರೆ ಕಡೆ ಹೋಗಬೇಕಿತ್ತು. ಅಲ್ಲೇ ಪಕ್ಕದಲ್ಲೇ ನಮ್ಮ ತಮ್ಮ ಇದ್ದಾರಲ್ಲ, ಅಂದರೆ ನಮ್ಮ ಚಿಕ್ಕಪ್ಪನ ಮಗ ನಮ್ಮ ತಮ್ಮ ಇದ್ದಾನಲ್ಲ, ಅವರ ಅಜ್ಜಿಯರ ಊರೇನೇ ಅದು, ಹಾಬಲವಾಡಿ ಅಂತೇಳ್ಬಿಟ್ಟು. ಅಲ್ಲಿ ಮದುವೆ ಆಗಿದ್ದು. ತೋಪಿನ ತಿಮ್ಮಪ್ಪನ ದೇವಸ್ಥಾನ ಅಂತೇಳಿ ತುಂಬಾ ಫೇಮಸ್ ದೇವಸ್ಥಾನ. ಅಲ್ಲಿ ವರ್ಷಕ್ಕೊಂದ್ಸಲ ಜಾತ್ರೆ ನಡೆಯುತ್ತೆ. ತುಂಬ ಗ್ರ್ಯಾಂಡಾಗಿ ಅಲ್ಲಿ ಊಟ ಹಾಕ್ತಾರೆ, ತವರೆಯಲ್ಲಿ ಊಟ ಹಾಕ್ತಾರೆ. ತುಂಬ ಜನಕ್ಕೆ ಗೊತ್ತು, ಹಾಬಲವಾಡಿ ಮಂಡ್ಯ ಸೈಡವರಿಗೆಲ್ಲ ಆ ಥರ ಚೆನ್ನಾಗಿರುತ್ತೆ ದೇವಸ್ಥಾನದಲ್ಲಿ ಅಂದ್ಬಿಟ್ಟು. ದೇವಸ್ಥಾನದ ಪಕ್ಕನೇ ಅದು ಚೌಟ್ರಿ ಇರೋದು. ಚೌಟ್ರಿಲಿ ಮದುವೆ ಆಗಿದ್ದು. ನಾನು ಅಲ್ಲಿ ಹೋದಾಗ ಎಲ್ಲ ಜನ ತುಂಬಿದ್ರಲ್ಲ, ಇನ್ನೇನಲ್ಲಿ ರೆಡಿ ಆಗೋದು ಅಂತ ಅವ್ರ ಅಜ್ಜಿ ಮನೆಗೆ ಹೋಗ್ಬಿಟ್ಟು ಮುಖ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಬಂದೆ. ಬಟ್ ನಾನು ಅಂದ್ಕೊಂಡಾಗೆ ರೆಡಿ ಆಗಲಿಲ್ಲ. ಹೋಗಲಿ ಬಿಡಿ, ಹೆಂಗೂ ಟೈಮ್ ಆಗಿತ್ತಲ್ಲ, ಇನ್ನೊಂದು ಅವರ್ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ. ಅದರಿಂದ ಏನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಮದುವೆದು. ನಾನು ಅಂದ್ಕೊಂಡಿದ್ದೆ ಒಂದು ಶಾಸ್ತ್ರನೂ ಮಿಸ್ ಮಾಡಬಾರ್ದು, ಎಲ್ಲ ಶಾಸ್ತ್ರಗಳದ್ದು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ಅಂದ್ಕೊಂಡಾಗ ಆಗಲಿಲ್ಲ. ಆಮೇಲೆ ಬೆಳಗ್ಗೆನೂ ನಾವು ನೈಟು ಏನು ಮಾಡಿದ್ವಿ, ಸಿಕ್ಕಾಬಿಟ್ಟೆ ಎಲ್ಲರೂ ಸೇರಿದ್ದಲ್ವಾ, ಮಾತಾಡ್ಕೊಂಡು ಇದು ಮಾಡಿಕೊಂಡು ನೈಟ್ 3 ಗಂಟೆ ಆದರೂ ಮಲಗಲಿಲ್ಲ. 3 ಗಂಟೆ ಮೇಲೆ ಮಲಗಿದ್ವಿ. ಬೆಳಗ್ಗೆ ಬೇಗ ಎದ್ದೇಳೋಣ ಅಂತ. ಲೇಟಾಗಿ ಮಲಗೋದ್ರಲ್ಲಿ ಬೆಳಗ್ಗೆ ಬೇಗ ಎದ್ದೇಳ್ತೀವಲ್ವ. ನಾವು ಆಲೇ ಎದ್ದೇಳೋ ಅಷ್ಟೊತ್ತಿಗೆ 6:30-7 ಗಂಟೆ ಆಗಿಬಿಟ್ಟಿತ್ತು. ಹಂಗೆ ಹಿಂಗೆ ರೆಡಿಯಾಗಿ ಮಾಡೋ ಅಷ್ಟೊತ್ತಿಗೆ, ನಾನು ಹೋಗೋ ಅಷ್ಟೊತ್ತಿಗೆ ಎಲ್ಲ ಶಾಸ್ತ್ರಗಳು ಮುಗಿದು ಇನ್ನೇನು ತಾಲಿ ಕಟ್ಟೋ ಟೈಮು. ಆಮೇಲೆ ಹಂಗೆ ಎಲ್ಲ ಸಿಗ್ತಿರ್ತಾರಲ್ವ, ಮಾತಾಡಿಕೊಂಡು ಅವ್ರಗಳ ಜೊತೆ ಮಾತಾಡಿಸ್ಕೊಂಡು, ನಮ್ಮ ಸೋದರದ ಅತ್ತೆದಿರು ಎಲ್ಲರೂ ಇರ್ತಾರೆ, ಅತ್ತೆದಿರೆಲ್ಲ ಮಾತಾಡಿಸ್ಕೊಂಡು ನಾವು ಸ್ವಲ್ಪ ಫೋಟೋಗಳು ತೆಕ್ಕೊಂಡು ಎಲ್ಲ ಮಾಡ್ಕೊಳ್ಳುವಾಗ ವೀಡಿಯೋ ನಾನು ಅದು ಅಷ್ಟು ಇದೇ ಮಾಡಲಿಲ್ಲ. ವೀಡಿಯೋ ಮಾಡ್ಕೊಳ್ಳೋಣ ಅತ್ತೆದಿರ ಜೊತೆಲಿ ಅಂದ್ಕೊಂಡು ಮಾಡಲೇ ಇಲ್ಲ. ಅಂದರೆ ಅವರೆಲ್ಲ ಸ್ವಲ್ಪ ಹಳ್ಳಿಯವರಲ್ವ, ಒಂಥರ ಏನಾದರೂ ಅನ್ಕೊತಾರೆ ಅನ್ನೋದು ಒಂದು ಇದೇನಿದು ವೀಡಿಯೋ ಮಾಡ್ಕೊತಾಳೆ, ಯಾವಾಗಲೂ ಫೋನ್ ತೆಗಿತಾಳೆ, ಫೋನ್ ನೋಡ್ತಿರ್ತಾಳೆ ಅನ್ಕೊತಾರೆ ಅಂತ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ನಮ್ಮ ಕಡೆಯೂ ತುಂಬ ಶಾಸ್ತ್ರಗಳಿದೆ. ಕಂಕಣ ಕಟ್ಟೋದಿದೆ, ಮತ್ತು ಭತ್ತ ಕುಟ್ಟೋದಿದೆ, ಹುಡುಗಿ ಕಾಲುಂಗುರ ಹಾಕೋದು, ಎಲ್ಲ ತುಂಬ ಶಾಸ್ತ್ರಗಳಿತ್ತು. ಬಟ್ ಮಾಡೋಕ್ಕಾಗಲಿಲ್ಲ. ನೋಡೋಣ ನೆಕ್ಸ್ಟ್ ಯಾವುದಾದ್ರೂ ಮದುವೆ ಆದಾಗ ತೋರ್ಸೋದಕ್ಕೆ ಟ್ರೈ ಮಾಡ್ತೀನಿ. ನಮ್ಮೂರಿಗೂ ಹೋಗೋಣ ಅಂದ್ಕೊಂಡೆ. ಅಲ್ಲಿ ಕೊಪ್ಪ ಬರುತ್ತಲ್ಲ, ಕೊಪ್ಪದಿಂದ ಒಂದು 3 ಕಿಲೋಮೀಟರ್ಸ್ ಆಗುತ್ತೆ ನಮ್ಮೂರಿಗೆ. ಹೋಗೋಣ ಅಂದ್ಕೊಂಡೆ, ಬಟ್ ಮಂಜಿಗೆ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ವಾಪಸ್ ಬಂದುಬಿಟ್ವಿ. ಇಷ್ಟ ಆಯಿತು ಮದುವೆ ಕತೆ. ಅದಕ್ಕೋಸ್ಕರ ಮದುವೆದೇನು ಜಾಸ್ತಿ ವೀಡಿಯೋ ಬಂದಿಲ್ಲ. ಸುಮ್ಮಿ ಸಿಸ್ಟರ್ ಕೇಳ್ತಾಯಿದ್ರು ಬೆಳಗಿನ ಜಾವ ಬೇಗ ಮದುವೆ ಆಗಿದ್ದ ಅಂತೇಳಿ. ಬೆಳಗಿನ ಜಾವ ಏನು ಬೇಗ ಮದುವೆ ಆಗಲಿಲ್ಲ, 9-9:30ಗೆ ಮದುವೆ ಇದ್ದಿದ್ದು. ಬಟ್ ಏನಂದರೆ ಅದು ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರಲ್ಲ ಮಂಟಪದ ಸುತ್ತ,
ಸಾರಿ ಫ್ರೆಂಡ್ಸ್, ಯಾಕೋ ಬೆಳಗ್ಗೆ ನಿದ್ದೆ ಬರ್ತಾಯಿದೆ. ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರಲ್ಲ, ಆ ಲೈಟಿಂಗ್ಸಿಗೆ ಹಂಗೆ ಕಾಣಿಸ್ತಾ ಇತ್ತು. ಅಂದರೆ ಬೇಗ ಮದುವೆ ಆಗಿರೋ ಒಂಥರ ಕತ್ಲು ಥರ ಅನ್ನಿಸ್ತಾ ಇತ್ತು ಅಷ್ಟೇ, ಬೇಗ ಏನು ಮದುವೆ ಆಗಲಿಲ್ಲ. ಓಕೆ ಫ್ರೆಂಡ್ಸ್, ನೆನ್ನೆ ಶಿವರಾತ್ರಿ ಇದ್ದಿದ್ದರಿಂದ ಅಕ್ಕ ತಮಟ ಮಾಡಿದ್ದಾರೆ, ಕಡಲೆ ತಮಟನ ತುಂಬ ಚೆನ್ನಾಗಿ ಮಾಡಿದರು. ಕಡಲೆ ತಮಟ ಮಾಡಿದರು, ಅದು ಹೆಂಗೆ ಮಾಡಿದರು ಏನು ಅಂತೇಳಿ ವಿಡಿಯೋ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಇನ್ನೇನಿಲ್ಲ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ತಮಟದ್ದು ಹೆಂಗೆ ಮಾಡಿದರು ಅಂತೇಳಿ ತಮಟ ವಿಡಿಯೋನ ನೋಡ್ಕೊಂಡು ಬನ್ನಿ. ಫ್ರೆಂಡ್ಸ್, ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಹುರ್ಗಡ್ಲೆ ತಮಟ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಇಲ್ಲಿ 1 kg ಅಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀವಿ, ಹಾಗೆ ಒಂದು ಕೊಬ್ಬರಿ ತೊಗೊಂಡಿದ್ದೀವಿ, ಹಾಗೆ ಸ್ವಲ್ಪ ಕಡಲೆ ಬೀಜನ ಹುರಿದು ಸಿಪ್ಪೆ ತೆಗೆದು ತರಿಯಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಿ. ಬೇಕಂದರೆ ಇದಕ್ಕೆ ಸ್ವಲ್ಪ ಎಳ್ಳು ಮತ್ತು ಗಸಗಸೆನೂ ಸೇರಿಸ್ಕೊಬೋದು. ಇಲ್ಲಿ ಬೆಲ್ಲದ ಪಾಕ ಕೂಡ ನಾವು ಬೆಲ್ಲದ ಪಾಕ ಏನು ಬರೋದು ಬೇಡ, ಜಸ್ಟ್ ಬೆಲ್ಲನ ಕರಗಿಸ್ಕೊಂಡ್ರೆ ಸಾಕು. ಇಲ್ಲಿ ಬೆಲ್ಲ ಕರಗಿಸ್ಕೊಂಡು ಇಟ್ಕೊಂಡಿದ್ದೀವಿ. ಇಲ್ಲಿ ರುಬ್ಕೊಬೇಕಾದ್ರೆ, ಕಡಲೆ ರುಬ್ಕೋಬೇಕಾದ್ರೆ 1-2 ಲವಂಗನ ಸೇರಿಸ್ಬಿಟ್ಟು ನೋಡಿ ಈ ಥರ ರುಬ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಪೌಡ್ರ್ ಥರನೇ ಮಾಡ್ಕೊಳ್ಳಿ, ತುಂಬ ಹಿಟ್ಟು ಥರ ಏನು ಬೇಕಾಗಲ್ಲ, ಸ್ವಲ್ಪ ಪೌಡ್ರ್ ಥರ ಆದರೆ ಸಾಕು. ಇವಾಗ ಎಲ್ಲನೂ ಕೂಡ ಒಟ್ಟಿಗೆ ಹಾಕ್ಕೊಳ್ಳೋಣ. ನಾವು ಇಲ್ಲಿ ಎಳ್ಳು ಮತ್ತು ಗಸಗಸೆನೂ ಸೇರಿಸ್ಬೋದು ಅಂತ ಹೇಳಿದೆ. ಯಾಕೆ ಸೇರಿಸಿಲ್ಲ ಅಂತಂದರೆ ಗಸಗಸೆ ಇರಲಿಲ್ಲ. ಎಳ್ಳನ್ನು ಇಲ್ಲಿ ಪಕ್ಕದ ಮನೆಯಲ್ಲಿ ಒಂದಿಬ್ಬರು ಪ್ರೆಗ್ನೆಂಟ್ಗಳಿದ್ದಾರೆ, ನಮ್ಮನೆ ಪಕ್ಕದ ಮನೆಯಲ್ಲೂ ಪ್ರೆಗ್ನೆಂಟ್ ಇದ್ದಾರೆ, ಮತ್ತು ಎದುರುಗಡೆ ಒಬ್ಬರು ಪ್ರೆಗ್ನೆಂಟ್ ಇದ್ದಾರೆ, ಅವ್ರಿಗೂ ಕೊಡೋಣ ಮಾಡಿಬಿಟ್ಟು ಅಂತೇಳ್ಬಿಟ್ಟು ಅಕ್ಕ ಎಳ್ಳನ್ನ ಸೇರಿಸಲಿಲ್ಲ. ಪ್ರೆಗ್ನೆಂಟ್ಗಳಿಗೆ ಎಳ್ಳು ಕೊಡಬಾರ್ದಲ್ವ, ಅದಕ್ಕೋಸ್ಕರ ಅವ್ರಿಗೋಸ್ಕರನೇ ಎಳ್ಳನ್ನ ಸೇರಿಸ್ತಲೇ ಹಾಗೆ ಮಾಡ್ತಾಯಿದ್ದೀವಿ ತಮಟನ. ಈಗ ಪೌಡ್ರ್ ಮಾಡ್ಕೊತಾ ಇದ್ದಾರೆ ಇನ್ನೊಂದು ಬ್ಯಾಚು. ಸ್ವಲ್ಪ ಕೊಬ್ಬರಿ ಸ್ವಲ್ಪ ದಪ್ಪಕ್ಕೆ ತುರ್ದ್ಕೊಂಬಿಟ್ಟಿತ್ತು, ಅದಕ್ಕೇ ಅದನ್ನು ಸ್ವಲ್ಪ ಇನ್ನೊಂದು ಗ್ರೈಂಡ್ ಮಾಡ್ಕೊಳ್ಳೋಣ ಅಂಥೇಳಿ ಇನ್ನೊಂದು ಗ್ರೈಂಡ್ ಮಾಡಿ ಹಾಕ್ತಾಯಿದ್ದಾರೆ ಅಕ್ಕ. ತುಂಬ ಚೆನ್ನಾಗಿ ಬಂದಿತ್ತು. ನಮಗಿಲ್ಲಿ ಕನ್ಸಿಸ್ಟೆನ್ಸಿನೂ ಅಷ್ಟೇ, ಬೆಲ್ಲದ್ದು 1 kgಗೆ ಒಂದು ಅರ್ಧ ಮುಕ್ಕಾಲು kg ಅಷ್ಟು ಬೆಲ್ಲನ ಕರಗಿಸ್ಕೊಂಡಿತ್ತು, ಕರೆಕ್ಟಾಗಿ ಆಯಿತು 1 kg ಹುರ್ಗಡ್ಲೆಗೆ. ಆ 1 kg ಹುರ್ಗಡ್ಲೆನೂ ಫುಲ್ ಹಾಕಲಿಲ್ಲ, ಒಂದು ಮುಕ್ಕಾಲು kg ಅಷ್ಟು ಹಾಕಿ 1/4 kg ಅಷ್ಟು ನಾವು ಎತ್ತಿಟ್ಕೊಂಡ್ವಿ, ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ನಾವು ಬೆಲ್ಲನ ಏನು ಕರಗಿಸ್ಕೊಂಡಿದ್ದೀವಲ್ಲ, ಯಾವುದೇ ಕಾರಣಕ್ಕೂ ಪಾಕ ಬರ್ಸ್ಕೊಳಕ್ಕೆ ಹೋಗಬೇಡಿ, ಜಸ್ಟ್ ಕರಗಿಸ್ಕೊಂಡ್ರೆ ಸಾಕು. ಇವಾಗ ಕರಗಿಸ್ಕೊಂಡಾದ್ಮೇಲೆ ಅದನ್ನು ಮತ್ತೆ ಸೋದಿಸ್ಕೊಂಡು ಇಟ್ಕೊಂಡ್ವಿ. ಸೋಸ್ಕೊಂಡು ಇವಾಗ ಮತ್ತೆ ಸೇರಿಸ್ಕೊತಾ ಇರೋದು ಬೆಲ್ಲದ ಪಾಕನ ನೀಟಾಗಿ ಸ್ವಲ್ಪನೇ ಹಾಕಿ. ಬಿಸಿ ಇರುತ್ತಲ್ವ, ಬರೀ ಕೈಯಲ್ಲಿ ನಾವು ಮಿಕ್ಸ್ ಮಾಡೋಕ್ಕಾಗಲ್ಲ, ಹಿಂಗೊಂದು ಸ್ಪೂನ್ ಸಹಾಯದಿಂದ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಒಂದೇ ಸಲ ಹಾಕ್ಕೊಳ್ಳೋಕೆ ಹೋಗಬಾರ್ದು, ಸ್ವಲ್ಪನೇ ಹಾಕ್ಕೊಂಡು ನಾವು ಈ ಥರ ಮಿಕ್ಸ್ ಮಾಡ್ತಾಯಿದ್ರೆ ನೀಟಾಗಿ ಅದಕ್ಕೆ ಕಂಬೈಂಡ್ ಆಗುತ್ತೆ, ಹೊಂದ್ಕೊಳ್ಳುತ್ತೆ. ಬೆಲ್ಲದ ಪಾಕನೂ ಅಷ್ಟೇ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಎಷ್ಟು ಬೇಕೋ ನಾವು ಅಷ್ಟು ಬೆಲ್ಲದ ಪಾಕ ಸೇರಿಸ್ಕೊಂಡ್ರೆ, ಅಂದರೆ ಅದು ಉಂಡೆ ಕಟ್ಟೋಷ್ಟು ನಾವು ಬೆಲ್ಲದ ಪಾಕ ಸೇರಿಸ್ಕೊಂಡ್ರೆ ಅದ್ರ ಕನ್ಸಿಸ್ಟೆನ್ಸಿ ಕರೆಕ್ಟಾಗೆ ಬಂದಿರುತ್ತೆ. ಎಷ್ಟು ಈಸಿಯಾಗಿ 10 ನಿಮಿಷದಲ್ಲಿ ಮನೇಲಿ ಮಾಡ್ಕೊಬೋದು. ಕೊಬ್ಬರಿ ಬೇಕು ಅಂದರೆ ಹಾಕ್ಕೋಬೋದು, ಬೇಡ ಅಂದರೆ ಕೊಬ್ಬರಿನೂ ಕೂಡ ಸ್ಕಿಪ್ ಮಾಡ್ಬೋದು. ಕಡಲೆ ಬೀಜದ ಪುಡಿ ಇನ್ನೂ ಸ್ವಲ್ಪ ಬೇಕು ಅಂದರೆ ಹಾಕ್ಕೋಬೋದು, ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಇನ್ನು ಈ ಥರ ನೀಟಾಗಿ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಾದಮೇಲೆ ಆಮೇಲೆ ಸ್ವಲ್ಪ ಕೈಲಿ ನಾವು ಮಿದ್ಕೋಬೋದು. ಸ್ವಲ್ಪ ತಣ್ಣಗಾಗುತ್ತೆ ಅಷ್ಟೊತ್ತಿಗೆ, ಸ್ವಲ್ಪ ಕೈಲಿ ಮಿದ್ಬಿಟ್ಟು ಆಮೇಲೆ ಉಂಡೆಗಳನ್ನ ಕಟ್ಕೊಬೋದು. ಇದರಲ್ಲೇ ಆಲ್ಮೋಸ್ಟ್ ಒಂದು 20-25 ಉಂಡೆ ಅಷ್ಟೇ ಆಗಿತ್ತು. ಚೆನ್ನಾಗೂ ಬಂದಿತ್ತು ತಮಟ. ನೋಡಿ ಇವಾಗ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದಾರೆ. ಏನು ತಿನ್ನಬೇಕು ತಕ್ಷಣವೇ ಮನೇಲಿ ಎಲ್ಲ ಇರುತ್ತೆ, ಆಲ್ಮೋಸ್ಟ್ ಹುರ್ಗಡ್ಲೆ, ಕೊಬ್ಬರಿ, ಕಡಲೆ ಬೀಜ ಎಲ್ಲ ಮನೇಲಿರೋ ಅಂಥದ್ದನ್ನೇ ಹಾಕ್ಕೊಂಡು ನಾವು ಈಸಿಯಾಗಿ ಮಾಡ್ಕೊಂಬಿಡ್ಬೋದು ತಮಟನ. ಹಬ್ಬಕ್ಕೆ ತಮಟನೂ ಆಗುತ್ತೆ, ನಮಗೂ ಕೂಡ ತಿಂದದ್ದು ಖುಷಿ ಆಗುತ್ತೆ. ನೋಡಿ ಇವಾಗ ಕೈಲೇ ಈ ಥರ ಮಿಕ್ಸ್ ಮಾಡಿಬಿಟ್ಟು ಇವಾಗ ಉಂಡೆ ಕಟ್ಟೋ ಅದಕ್ಕೆ ಬಂದುಬಿಟ್ಟಿರುತ್ತೆ. ಅದು ಇನ್ನೊಂದು ಸ್ವಲ್ಪ ಉಳಿದಿತ್ತು ಅಂಥೇಳಿ ಲಾಸ್ಟಲ್ಲಿ ನಾವು ಇದನ್ನು ಸೇರಿಸ್ಕೊಂಡ್ವಿ ಅಷ್ಟೇ, ಬೆಲ್ಲದ ಪಾಕನ. ಈಗ ನೋಡಿ ಉಂಡೆ ಬರ್ತಾಯಿದೆ, ಇಷ್ಟೇ ಸಾಕು. ಇವಾಗ ಉಂಡೆನ ಒಂದೊಂದೇ ಕಟ್ಕೊಳ್ಳೋಣ ಬನ್ನಿ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ನೀವು ಮನೆಯಲ್ಲಿ ಟ್ರೈ ಮಾಡೋದು ಮರಿಬೇಡಿ ಫ್ರೆಂಡ್ಸ್, ಟ್ರೈ ಮಾಡಿ. ಸಿಂಪಲಾಗಿ ಮಾಡಿ ತೋರಿಸಿದ್ದೀವಿ. ಅಕ್ಕ ಮಾಡಿದ್ದಾರೆ, ನಾನು ತೋರಿಸಿದ್ದೀನಿ. ನೋಡಿ ಇವಾಗ ಒಂದೊಂದೇ ಉಂಡೆಗಳನ್ನ ಕಟ್ತಾ ಇದ್ದೀವಿ. ನಾನು ಅಕ್ಕ ಇಬ್ಬರು ಸೇರಿ ಉಂಡೆಗಳನ್ನ ಕಟ್ಕೊಂಡ್ವಿ. ತುಂಬ ಚೆನ್ನಾಗಿ ಬರುತ್ತೆ ನೋಡಿ, ಉಂಡೆ ಕಟ್ಟೋದಕ್ಕೇ ನೀಟಾಗಿ ಬರುತ್ತೆ. ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಏನಾದರೂ ಒಂದು ಸೌಂಡ್
ಬರ್ತಾನೆ ಇರುತ್ತೆ. ಪಕ್ಕದಲ್ಲಿ ಇಲ್ಲ ಯಾರಾದರೂ ಕೂಗ್ತಾರೆ, ಇಲ್ಲ ಅಂತಂದರೆ ಯಾರಾದರೂ ಏನಾದರೂ ಮಾರ್ಕೊಂಡು ಬರ್ತಾರೆ, ಏನಾದರೂ ಒಟ್ಟು ಒಂದು ಸೌಂಡ್ ಬರ್ತಾ ಇರುತ್ತೆ ಫ್ರೆಂಡ್ಸ್. ನೋಡಿ ನಮಗೆ ಇಷ್ಟು ಉಂಡೆಗಳಾಗಿತ್ತು, ಒಂದು 20 ಮೇಲೇ ಉಂಡೆಗಳಾಗಿದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ನಾನು ಸಿಗ್ತೀನಿ ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ.